ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಲಾಗಿನ್ ಆಗಿ ಯಾವ ರೀತಿ ತಾವೇ ತಮ್ಮ ಆಸ್ತಿ ವಿವರಗಳನ್ನು ಡಿಕ್ಲರೇಷನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲಿಗೆ ರಾಜ್ಯ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ನಮೂನೆ 1 ಸಲ್ಲಿಸು ಅಥವಾ ಆನ್ಲೈನ್ ಫಿಲ್ಲಿಂಗ್ ಆಫ್ ಫಾರ್ಮ್ 1 ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಆನ್ಲೈನ್ನಲ್ಲಿ ನಮೂನೆ 1 ಸಲ್ಲಿಸು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ರೀತಿಯ ಪಂಚಾಯತ್ಗಳು ನಿಮಗೆ ಶೋ ಆಗುತ್ತೆ: ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್. ಸೊ ನಾನೀಗ ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಂತರ ಗ್ರಾಮ ಪಂಚಾಯತಿ ಸದಸ್ಯರ ಲಾಗಿನ್ ಅಂತ ಹೇಳಿ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ಇಯರ್ ಬಂದು 2025-26 ಆಗಿರುತ್ತೆ. ಹಾಗೆ ಜಿಲ್ಲೆ, ಸೊ ನೀವು ಯಾವ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತೀರೋ ಆ ಜಿಲ್ಲೆದು ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ ತಾಲೂಕು ನೇಮ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಗ್ರಾಮ ಪಂಚಾಯತಿ ಹೆಸರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಗ್ರಾಮ ಪಂಚಾಯತಿ ಕ್ಷೇತ್ರ ಅಂದರೆ ನೀವು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿರ್ತೀರೋ ಆ ಕ್ಷೇತ್ರನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಆಟೋಮೆಟಿಕ್ ಆಗಿ ಸದಸ್ಯರ ಹೆಸರು ಮತ್ತು ಮೊಬೈಲ್ ನಂಬರ್ ಅಲ್ಲಿ ಫೆಚ್ ಆಗುತ್ತೆ. ಸೊ ಅದನ್ನು ನೀವು ಒಂದ್ಸಲಿ ವ್ಯೂ ಮಾಡಿ ನೋಡ್ಕೋಬೇಕಾಗುತ್ತೆ. ನಂತರ OTP ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗುತ್ತೆ. ಓಕೆ, ನಾನಲ್ಲಿ ಹೈಡ್ ಮಾಡಿದ್ದೀನಿ ಡೀಟೇಲ್ಸು. ಓಕೆ, ಈಗ ನಾನು OTP ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ಆ ಸದಸ್ಯರ ಮೊಬೈಲ್ಗೆ OTP ಸೆಂಡ್ ಆಗುತ್ತೆ. ಸೊ ನಾನೀಗ ಜನರೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, OTP ಸೆಂಡ್ ಆಗಿರುತ್ತೆ ಇವಾಗ. ಓಕೆ, ನಾನೀಗ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಮೊದಲಿಗೆ ಬಂದು ಆರ್ಥಿಕ ವರ್ಷ ಅಂದರೆ ನೀವು 2025-26ನೇ ಸಾಲಿನ ಆಸ್ತಿ ಮತ್ತು ಹೊಣೆಗಾರಿಕೆನ ಸಬ್ಮಿಟ್ ಮಾಡ್ತಾ ಇರೋದ್ರಿಂದ 2025-26 ಅಂತ ಶೋ ಆಗ್ತಾ ಇದೆ. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರ ಹೆಸರು ಕೂಡ ಶೋ ಆಗ್ತಾ ಇದೆ, ಮೊಬೈಲ್ ನಂಬರು, ಮತ್ತು ಅವ್ರು ಯಾವ ತಾಲೂಕು, ಯಾವ ಗ್ರಾಮ ಪಂಚಾಯತಿ, ಅವ್ರ ಕ್ಷೇತ್ರ ಯಾವುದು ಎಲ್ಲನೂ ಕೂಡ ಶೋ ಆಗ್ತಾ ಇದೆ. ಒಂದ್ಸಲ ವಾಚ್ ಮಾಡಿ ನೋಡ್ಬೋದು ಅದನ್ನು. ಓಕೆ ಓಕೆ ನಂತರ ಟಾಪಲ್ಲಿ ಬಂದು ಫೆಚ್ ಪ್ರೀವಿಯಸ್ ಇಯರ್ಸ್ ಡಾಟಾ ಅಂದರೆ ಹಿಂದಿನ ವರ್ಷದ ಏನಿರುತ್ತೆ ಡಾಟಾ ನೀವು ಎಂಟ್ರಿ ಮಾಡಿರ್ತೀರಾ ಅದನ್ನು ಕೂಡ ಅಲ್ಲಿ ನಾವು ಅದನ್ನ ಫೆಚ್ ಮಾಡ್ಕೋಬೋದಾಗಿರುತ್ತೆ. ಅದರಲ್ಲಿ ಏನಾದ್ರು ವೇರಿಯೇಷನ್ ಇದ್ರೆ ಸಣ್ಣ ಪುಟ್ಟ ಅದನ್ನು ಕರೆಕ್ಷನ್ ಮಾಡಿ ಅದನ್ನು ಈ ವರ್ಷಕ್ಕೆ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಸೊ ನಾನೀಗ ಹಿಂದಿನ ವರ್ಷದನ್ನೇ ನಾನೀಗ ಫೆಚ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಫೆಚ್ ಪ್ರೀವಿಯಸ್ ಇಯರ್ಸ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಕುಟುಂಬದ ಸದಸ್ಯರ ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರು ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಹೆಸರು ಮತ್ತು ಸದಸ್ಯರೊಂದಿಗಿನ ಸಂಬಂಧ ಎಲ್ಲ ಕೂಡ ಅಲ್ಲಿ ಶೋ ಆಗ್ತಾ ಇದೆ. ಹಾಗೆ ನಿಮ್ಮ ಕುಟುಂಬಕ್ಕೆ ಯಾರಾದರೂ ಹೊಸ ಸದಸ್ಯರು ಆ್ಯಡ್ ಆಗಿದ್ರೆ ಅವ್ರದ್ದು ಡೀಟೇಲ್ಸ್ನು ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಿ ಸೇರಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅವ್ರನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಯಾರಾದರೂ ಬೇಡ ಅಂದರೂ ಕೂಡ ಅವ್ರನ್ನ ಡಿಲೀಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಪ್ರಸ್ತುತ ವಾರ್ಷಿಕ ಆದಾಯ ಅಂದ್ಬಿಟ್ಟು ನಿಮ್ದು ಏನಿದೆ ವಾರ್ಷಿಕ ಆದಾಯ ಇಯರ್ಲಿ ಏನಿರುತ್ತೆ, ಸೊ ನಿಮ್ಮದು RD ನಂಬರ್ ಅಲ್ಲಿ ಏನಿರುತ್ತೆ ನಾಡ್ ಕಚೇರಿ ವೆಬ್ಸೈಟ್ನಲ್ಲಿ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಾನೀಗ ಅಲ್ಲಿ ವಾರ್ಷಿಕ ಆದಾಯನ ಎಂಟ್ರಿ ಮಾಡಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಓಕೆ, ನಂತರ ಆಸ್ತಿ ಮತ್ತು ಹೊಣೆಗಾರಿಕೆ ವಿವರಣೆ ಅಂದ್ಬಿಟ್ಟು ಕೇಳ್ತಾ ಇದೆ. ಸೊ ಅದರಲ್ಲಿ ನಿಗಮ ಅಥವಾ ಮಂಡಳಿಗಳಲ್ಲಿ ತೊಡಗಿಸಿರುವ ಹಣದ ವಿವರಗಳು ಸೊ ಯಾವ್ದಾರು ಇದೆಯಾ ಅಂತ ಕೇಳ್ತದೆ. ಸೊ ಯಾವುದು ಇಲ್ಲ, ಅದಕ್ಕೆ ನಾನು ಇಲ್ಲ ಅಂತ ಕೊಡ್ತಾ ಇದ್ದೀನಿ. ಹಾಗೆ ಬ್ಯಾಂಕ್ ಖಾತೆಗಳು ಇದೆಯಾ ಅಂತ ಕೇಳ್ತಾ ಇದೆ. ಸೊ 2 ಖಾತೆಗಳು ಇರೋದ್ರಿಂದ ಸೊ ನಾನು ಇದೆ ಅಂತ ಕೊಟ್ಟಿದ್ದೀನಿ. ಸೊ 2 ಖಾತೆ ಡೀಟೇಲ್ಸ್ ಕೆಳಗಡೆ ಶೋ ಆಗ್ತಾ ಇದೆ. ಆಲ್ರೆಡಿ ಹಿಂದೆನೇ ಎಂಟ್ರಿ ಮಾಡಿರೋದ್ರಿಂದ ಈಗ ಶೋ ಆಗ್ತಾ ಇದೆ. ಹಾಗೆ ಖಾತೆ ಸಂಖ್ಯೆಗಳು, ಅದು ಯಾರ ಹೆಸರಿದೆ ಎಲ್ಲ ಡೀಟೇಲ್ಸ್ ಕೂಡ ಶೋ ಆಗ್ತದೆ. ಹಾಗೆ ನೀವೇನಾದ್ರು ಹೊಸ ಖಾತೆ ಏನಾದ್ರು ಓಪನ್ ಮಾಡಿಸಿದ್ರೆ ಅದನ್ನು ಕೂಡ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಬ್ಯಾಂಕ್ ಠೇವಣಿಗಳು, ಅಂಚೆ ಕಚೇರಿ ಖಾತೆಗಳು, ಎಲ್ಲ ಡೀಟೇಲ್ಸ್ ಕೇಳ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಟ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಓಕೆ, ನಂತರ ಉಳಿಸು ಅಥವಾ ತಿದ್ದುಪಡಿ ಅಂತ 2 ಆಪ್ಷನ್ ಇದೆ. ಸೊ ನೀವು ಅಲ್ಲಿ ಎಂಟ್ರಿ ಮಾಡೋದೆಲ್ಲ ಸರಿ ಇದೆ ಅನ್ಸರೆ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ತಿದ್ದುಪಡಿ ಮಾಡ್ಕೋಬಹುದು ಮತ್ತೆ. ಸೊ ನಾನೀಗ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗಷ್ಟು ಸೇವ್ ಆಗಿದೆ. ಓಕೆ, ನಂತರ ಆಭರಣ ಮತ್ತು ಚಿನ್ನ ಅಥವಾ ಬೆಳ್ಳಿ ಗಟ್ಟಿ. ಓಕೆ, ಇದರಲ್ಲಿ ನೀವು ನಿಮ್ಮದು ಏನಿರುತ್ತೆ ಗೋಲ್ಡು ಮತ್ತು ಸಿಲ್ವರ್ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ಗ್ರಾಮ್ಗಳನ್ನು 3 ಅಂಕಿಗಳಲ್ಲಿ ನಮೂದಿಸುವುದು ಅಂತಿದೆ. ಉದಾಹರಣೆಗೆ 45 ಗ್ರಾಮ್ ಏನಾದ್ರು ಇತ್ತು ಅಂದರೆ ಅದನ್ನ 045 ಎಂದು, ಹಾಗೂ 5 ಗ್ರಾಮ್ ಇತ್ತು ಅಂದರೆ ಅದನ್ನು 005 ಎಂದು ನಮೂದಿಸಬೇಕು ಅಂತಿದೆ. ಸೊ ಈ ಬಾಕ್ಸ್ಗಳಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಎಷ್ಟು ಗ್ರಾಮ್ ಚಿನ್ನ ಇದೆ, ಹಾಗೂ ಬೆಳ್ಳಿ ಎಷ್ಟು ಗ್ರಾಮ್ ಇದೆ, ಅದು ಇವತ್ತಿನ ವ್ಯಾಲ್ಯೂ ಏನಿದೆ ಅದನ್ನು ಕೂಡ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಅವ್ರ ಹತ್ರ ವಾಹನಗಳಿದೆಯಾ, ರೆಫ್ರಿಜರೇಟರು, ಹವಾನಿಯಂತ್ರಣಗಳು, ಟೆಲಿವಿಷನ್ನು, ಅದೆಲ್ಲ ಎಸ್ ಆರ್ ನೋ ಅಂತ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಇದ್ದರೆ ಅದನ್ನು ಎಸ್ ಅಂತ ಕೊಡ್ಬೋದು, ಮತ್ತು ಅದನ್ನ ಡೀಟೇಲ್ಸು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೋ ಅಂತ ಕೊಡಿ. ಓಕೆ, ಟೆಲಿವಿಷನ್ ಇವರು ಎಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದು ಒಂದು ಹಳೇದು ಅನಿಸುತ್ತೆ, ಅದಕ್ಕೆ ಒಂದು 10,000 ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ವಿಡಿಯೋ ಕ್ಯಾಸೆಟ್ ರೆಕಾರ್ಡರ್, ಪ್ರಾಚೀನ ವಸ್ತುಗಳು, ಬೆಳ್ಳಿ ಸಾಮಗ್ರಿ, ವ್ಯಾಪಾರ ಸಂಬಂಧಗಳು, ಅದನ್ನು ಅಷ್ಟೇ ನಿಮ್ಮ ಹತ್ರ ಇದ್ದರೆ ಅದು ಎಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಡ್ಬೋದಾಗಿರುತ್ತೆ. ನಂತರ ಉಳಿಸು ಅಥವಾ ತಿದ್ದುಪಡಿ ಅಂತ ಇಲ್ಲೂ ಅಷ್ಟೇ 2 ಆಪ್ಷನ್ಸು ಆಗ್ತಾ ಇದೆ. ಸೊ ಕರೆಕ್ಟ್ ಇದ್ದರೆ ಸೇವ್ ಕೊಡಿ, ಇಲ್ಲ ಅಂದರೆ ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ತಿದ್ದುಪಡಿ ಅಂತ ಕೊಟ್ಕೊಂಡು ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಕೋಬೋದು. ಸೊ ನಾನೀಗ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಕೃಷಿ ಜಮೀನುಗಳು. ಸೊ ಕೃಷಿ ಜಮೀನು ಏನಾದ್ರು ಇದೆ ಅಂದರೆ ಅಲ್ಲಿ ಇದೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೇಕಾಗತ್ತೆ. ಸೊ ಇವರು ಹಿಂದೆನೇ ಕಳೆದ ಸಾಲನೇ ಇದೆ ಅಂತ ಕೊಟ್ಟಿರೋದ್ರಿಂದ ಆ ಡೀಟೇಲ್ಸ್ ಕೂಡ ಅಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ. ಇವ್ರದ್ದು ಸರ್ವೆ ನಂಬರ್ ಏನು, ಯಾವ ಊರಲ್ಲಿದೆ ಎಲ್ಲ ಶೋ ಆಗ್ತಾ ಇದೆ. ಸೊ ಇನ್ನೂ ಏನಾದ್ರು ಇವರು ಹೆಚ್ಚಾಗಿ ಏನಾದರೂ ಆಸ್ತಿ ಏನಾದರೂ ಇನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಇರೋ ಆಸ್ತಿನ ಏನಾದರೂ ಸೇಲ್ ಮಾಡಿದ್ರು ಕೂಡ ಅದನ್ನು ಡಿಲೀಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಏನೂ ಇಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಆಗುತ್ತೆ. ಹಾಗೆ ಕಟ್ಟಡ ನಿರ್ಮಿಸಿರದ ಕೃಷಿಯೇತರ ಜಮೀನುಗಳು. ಓಕೆ, ಅದು ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲ ಅಂತ ಶೋ ಆಗಿದೆ ಅಲ್ಲಿ. ಹಾಗೆ ಕಟ್ಟಡಗಳು. ಸೊ ಕಟ್ಟಡಗಳು ಇವ್ರದ್ದು ಎಷ್ಟಿದೆ ಅಂದ್ಬಿಟ್ಟು ಆಲ್ರೆಡಿ ಹಿಂದೆನೇ ಕೊಟ್ಟಿರ್ತಾರೆ. ಸೊ ಅದು ಕೂಡ ಅಲ್ಲಿ ಶೋ ಆಗ್ತಾ ಇದೆ. ಸೊ ಮತ್ತೆ ಯಾವ್ದಾದ್ರು ಹೊಸದಾಗಿ ಕಟ್ಟಡ ಏನಾದ್ರು ನಿರ್ಮಿಸಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ಅಲ್ಲಿ ಸೇರಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಇವರು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ನಂತರ ಇತರೆ ಸ್ಥಿರಾಸ್ತಿಗಳು, ಅದನ್ನು ಅಷ್ಟೇ ಇದೆ ಅಥವಾ ಇಲ್ಲ ಅಂತ ಟಿಕ್ ಮಾಡಕ್ಕೆ ಕೇಳುತ್ತೆ. ಸೊ ಇದು ಇಲ್ಲ ಅಂತಿರೋದ್ರಿಂದ ನಾನು ಇಲ್ಲ ಅಂತ ಟಿಕ್ ಮಾಡಿದ್ದೀನಿ. ಓಕೆ, ಇದನ್ನು ಅಷ್ಟೇ 2 ಆಪ್ಷನ್ ಶೋ ಆಗುತ್ತೆ, ಒಂದು ಉಳಿಸು, ಇನ್ನೊಂದು ತಿದ್ದುಪಡಿ ಅಂದ್ಬಿಟ್ಟು. ಸೊ ಕರೆಕ್ಷನ್ ಇದ್ರೆ ತಿದ್ದುಪಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಉಳಿಸು ಬಟನ್ ಕೊಟ್ಟು ಸೇವ್ ಮಾಡಬೇಕಾಗುತ್ತೆ. ನಂತರ ಹೊಣೆಗಾರಿಕೆಗಳು. ಸೊ ಯಾವ್ದಾದ್ರು ಹೊಣೆಗಾರಿಕೆ ಇದೆಯಾ ಅಂತ ಕೇಳ್ತಾ ಇದೆ. ಸೊ ಹೊಣೆಗಾರಿಕೆ ಇದ್ರೆ ಇದೆ ಅಂತ ಕೊಡ್ಬೇಕಾಗತ್ತೆ. ಸೊ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡ್ಬೇಕಾಗತ್ತೆ. ಇದೇನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ, ಏನು ಹೊಣೆಗಾರಿಕೆ ಯಾವ ತರ ಅಂದ್ಬಿಟ್ಟು. ಸೊ ಇಲ್ಲ ಅಂತ ಕೊಟ್ರೆ
ಅದು ಇಲ್ಲ ಅಂತ ಟಿಕ್ ಮಾಡಿದ್ರೆ ಸಾಕು ತಗೊಳುತ್ತೆ. ನಂತರ ಸೇವ್ ಮತ್ತು ತಿದ್ದುಪಡಿ ಇಲ್ಲೂ ಇದೆ. ಯಾವುದೇ ಕರೆಕ್ಷನ್ ಇಲ್ಲ ಅನ್ಕೋತೀನಿ, ಅದಕ್ಕೋಸ್ಕರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇಲ್ಲಿ ಅಟೆಸ್ಟೆಡ್ ಕೇಳುತ್ತೆ. ಸೊ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಹೆಸರು ಬಂದು ಮಾಮೂಲಿ ಅವ್ರ ಕೆಳಗಡೆ ನೆಕ್ಸ್ಟು. ಅದಾದ ನಂತರ ನಾನು ಮೇಲೆ ನೀಡಿರುವ ಮಾಹಿತಿ ಸತ್ಯವಾದುದೆಂದು ಹಾಗೂ ಯಾವುದೇ ರೀತಿಯ ವಾಸ್ತವಾಂಶವನ್ನು ಬಿಟ್ಟಿಲ್ಲವೆಂದು ಪ್ರಮಾಣ ಮಾಡುತ್ತೇನೆ ಅಂದ್ಬಿಟ್ಟು ಒಂದು ಡಿಕ್ಲರೇಷನ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ನೀವು ಮೇಲೆ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಕೂಡ ಸತ್ಯವಾಗಿ ಇರಬೇಕಾಗತ್ತೆ. ಯಾವುದೇ ಸುಳ್ಳು ಮಾಹಿತಿನ ನೀವು ಕೊಡೋಂಗಿರೋದಿಲ್ಲ. ಫೈನಲ್ ಆಗಿ ನೀವು ಅದನ್ನು ದೃಢೀಕರಿಸಬೇಕಾಗತ್ತೆ. ಓಕೆ, ದೃಢೀಕರಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ದೃಢೀಕರಿಸಬೇಕು. ಸೊ ನನಗೆ ದೃಢೀಕರಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನಿಮಗೆ ನಮೂನೆ 1 ಅಂದ್ಬಿಟ್ಟು ಈ ರೀತಿ ಒಂದು ಡ್ರಾಫ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಎಲ್ಲನೂ ಒಂದ್ಸಲಿ ಏನು ಎಂಟ್ರಿ ಮಾಡಿದ್ರೆ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಏನಾರ ಕರೆಕ್ಷನ್ ಇತ್ತು ಅಂದರೆ ಇಲ್ಲೂ ಕೂಡ ಅವಕಾಶ ಇರೋದ್ರಿಂದ ನೀವು ಒಂದ್ಸಲಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಬೆಟರ್. ಓಕೆ, ನಂತರ ಬಾಟಮಲ್ಲಿ ನಿಮಗೆ 3 ಆಪ್ಷನ್ ಶೋ ಆಗುತ್ತೆ. ಒಂದು ತಿದ್ದುಪಡಿ, ಇನ್ನೊಂದು ಉಳಿಸು ಮತ್ತು ಪೂರ್ವ ವೀಕ್ಷಣೆ, ಇನ್ನೊಂದು ಮುಂದೆ ಅಂದ್ಬಿಟ್ಟು. ಸೊ ನಿಮ್ದು ಇಲ್ಲಿ ಏನಾದ್ರು ನೀವು ಕರೆಕ್ಷನ್ ಅಲ್ಲಿ ಏನಾದ್ರು ಇದ್ರೆ ಈಗಲೂ ಕೂಡ ನೀವು ತಿದ್ದುಪಡಿ ಮೇಲೆ ಕ್ಲಿಕ್ ಮಾಡಿ ಕರೆಕ್ಷನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸೇವ್ ಮಾಡಿ ಅದನ್ನ ಡ್ರಾಫ್ಟ್ ಅಲ್ಲೂ ಕೂಡ ಇಟ್ಕೋಬಹುದು. ಇಲ್ಲಾಂದ್ರೆ ನೆಕ್ಸ್ಟ್ ಅದನ್ನ ಸಬ್ಮಿಟ್ ಕೂಡ ಮಾಡ್ಬೋದು. ಫಾರ್ವರ್ಡ್ ಕೊಡೋಕ್ಕೆ ಮುಂದೆ ಬಟನ್ ಒತ್ತಿ ಅದನ್ನ ಫಾರ್ವರ್ಡ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ನಾನೀಗ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಕೇಳುತ್ತೆ. ಸೊ ನಾವು OTP ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಿರ್ತಾರೆ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೆ ಮತ್ತೆ OTP ಸೆಂಡ್ ಆಗುತ್ತೆ. ಇಲ್ಲಾಂದ್ರೆ ಮೊದಲಿಗೆ ಏನು ಬಂದಿತ್ತು ಅದೇ OTPನೂ ಕೂಡ ಎಂಟ್ರಿ ಮಾಡ್ಬೋದು. ಓಕೆ, OTPನ ಎಂಟ್ರಿ ಮಾಡಿ ಫೈನಲ್ ಆಗಿ ಸಲ್ಲಿಸು ಅಂತ ಕೊಟ್ಟರೆ ಅದು ಅಧಿಕೃತವಾಗಿ ನೀವು ನಿಮ್ಮ ಆಸ್ತಿ ವಿವರನ ಡಿಕ್ಲರೇಷನ್ ಮಾಡ್ಕೊಂಡಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.